ತುಳಸಿ ಅತ್ತೆ ನನ್ನ ಜೊತೆ ಅಷ್ಟೊಂದು ಕೆಟ್ಟದಾಗಿ ನಡ್ಕೊಂಡ್ರು ನಾನೇನೂ ಅನ್ಲಿಲ್ಲ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ಇಂಥ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಊರಲ್ಲಿರೋರೆಲ್ಲ ಮಾತಾಡೋ ಮೊದಲೇ ನೀವು ಈ ರೀತಿ ಹೇಳ್ತಿದ್ರೆ ಇನ್ನು ಬೇರೆಯವರೆಲ್ಲ ಏನು ಮಾತಾಡ್ತಾರೆ ಹೇಳಿ? ಅಲ್ಲ, ನನ್ನ ಇನ್ಯಾರು ನಂಬ್ತಾರೆ? ಅದು ಹಾಗಲ್ಲಪ್ಪ. ಬೇಡಮ್ಮ, ಇನ್ನೇನು ಮಾತಾಡ್ಬೇಡಿ. ಒಳ್ಳೆ ಮನಸ್ಸಿನಲ್ಲಿ ನಿಮಗೆ ಸಹಾಯ ಮಾಡಬೇಕು ಅಂತ ಹೋದ್ನಲ್ಲ, ಅದು ನನ್ನ ದೊಡ್ಡ ತಪ್ಪು. ನೀವೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಏನಾಯ್ತಣ್ಣ? ಏನಾಯ್ತಾ ಏನಾಯ್ತಾ ಏನಾಯ್ತಲೇ? ಏಯ್, ಯಾಕೋ ಅವ್ರನ್ನ ಒಳಗಡೆ ಕೂಡ ಹಾಕಿದ್ಯಾ? ನೋಡು, ಈಗ ಅವರು ನನ್ನನ್ನು ಸಂಶಯ ಪಡ್ತಿದ್ದಾರೆ. ಅಣ್ಣ ಅದಾಗಲ್ಲ ಅಣ್ಣ. ಅಮ್ಮನೆ ಬೀಗ ಹಾಕ್ಬಿಟ್ಟು ಕೀನ ನನ್ನ ಕೈ ಕೊಟ್ಬಿಟ್ಟು ಹೋಗಿದ್ರು. ಹೂನಣ್ಣ, ವಯಸ್ಸು ಬಂದಿರೋ ಹುಡುಗಿ ಇದ್ದಾಳೆ, ಮನೆ ಒಳಗಡೆ ಹೋಗ್ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಮನೆ ಒಳಗಡೆ ಹೋಗದೆ ಹೊರಗಡೆ ಮಲ್ಕೊಂಡಿದ್ದೆ. ಸಾರಿ ಕಣೋ, ನೀನು ಹೊಡೆದ್ಬಿಟ್ಟೆ. ನೋಡಿದ್ರಾ ಏನು ಹೇಳಿದೆ ಅಂತ ಕೇಳಿದ್ರಾ? ನಾನು ನಿಮಗೆ ಗೌರವ ಬರೋ ಹಾಗೆ ನಡ್ಕೊಂಡೆ, ಆದ್ರೆ ನಿಮಗೆ ನನ್ನ ಮೇಲೇನೆ ಗೌರವ ಇಲ್ಲ. ಅಯ್ಯಯ್ಯೋ, ತಪ್ಪಾಯ್ತಪ್ಪ, ಗೊತ್ತಾಗದೆ ಮಾತಾಡ್ಬಿಟ್ಟೆ. ಅಲ್ಲ ಅಜ್ಜಿ, ಯೋಚನೆನೇ ಮಾಡದೆ ಎಂತ ಮಾತು ಹೇಳ್ಬಿಟ್ರಿ. ನಾನೇನು ನಿಮ್ಮನ್ನ ಸಿಕ್ಕಾಕ್ಸೋದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿದ್ರಲ್ಲ, ನಾನೇನು ನಿಮ್ಮನ್ನ ಕಿಡ್ನಾಪ್ ಮಾಡಿ ಫೋರ್ಸ್ ಮಾಡಿ ಕರ್ಕೊಂಡು ಬಂದ? ಪದ್ಮ ಒಪ್ಕೊಳ್ಳಿಲ್ಲ, ದೀಪ ಅವರು ಮನೇಲಿ ಸೇರಿಸ್ಲಿಲ್ಲ, ಅದಕ್ಕೆ ತಾನೇ ಇಲ್ಲಿ ಕರ್ಕೊಂಡು ಬಂದಿದ್ದು. ಇದರಲ್ಲಿ ನಾನು ನಿಮ್ಮನ್ನೇನು ಸಿಕ್ಕಾಕ್ಸೋದು? ಅದರಲ್ಲೂ ಜಯರಾಜನ ಅಕ್ಕನೋ ಅಮ್ಮನೋ ನಿಮಗೆ ಆಸರೆ ಆಗಿದ್ರು. ಅಲ್ಲ ಅಜ್ಜಿ, ಯೋಚನೆ ಮಾಡಿ. ನೀವು ಹೇಳೋ ಥರ ನಾನು ಕೆಟ್ಟವನಾಗಿದ್ರೆ ನನ್ನ ಮನೆಗೆ ಕರ್ಕೊಂಡು ಹೋಗಿರ್ತಿದ್ದೆ, ಇಲ್ಲೇ ಕೂಡ ಆಗ್ತಿದ್ದೆ. ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ, ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ಯಾಕಾದರೂ ಸಹಾಯ ಮಾಡಿದ್ನೋ ಏನೋ. ಜಯರಾಜ, ನೋಡ್ರಣ ಎಷ್ಟೆಲ್ಲ ಗಾಂಚಲಿ ಮಾಡ್ತಾರ ಅವರು. ಎಲ್ಲಾದ್ರೂ ಹಾಳಾಗೋಗ್ಲಿ, ನಮ್ಗೇನಾಗ್ಬೇಕು? ನಡಿ ಅಣ್ಣ ಹೋಗೋಣ. ಸುಮ್ನಿರ, ಅವ್ರಿಗೊಂದು ಬುದ್ಧಿ ಇಲ್ಲ, ನೀನು ಹಾಗೆ ಮಾತಾಡ್ತೀಯ. ನಾನೇನೋ ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡೋಣ ಅಂತ ಹೋದೆ. ಚಿಕ್ಕ ಹುಡುಗಿ ಹೊಡೆತ, ಆಸ್ಪತ್ರೆ, ಅದು ಇದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಅನ್ಕೊಂಡೆ. ನೋಡಿದಿಲ್ಲ ಈಗ. ನೋಡೋಣ, ನಿಮ್ನೆ ಕೆಟ್ಟವ್ರು ಅಂತಾರ ಅವರು. ನಡೀರಿ, ಸುಮ್ನೆ ಹೋಗ್ರೆ ನಡೀರಿ, ಅವ್ರ ಸವಸ ನಮ್ಗೆ ಬೇಡ. ಹೋಗ್ಲಿ ಬಿಡೋ, ಹೋಗ್ಲಿ ಬಿಡೋ, ಕಲಿಗಾಲ ಕಣೋ ಇದು. ದಾನ ಕೊಟ್ಬಿಟ್ಟು ಮುಗಿಸ್ಕೊಳ್ಳೋ ಕೆಲಸ. ಅಯ್ಯಯ್ಯೋ, ಹಾಗಲ್ಲಪ್ಪ, ನಾನ್ ಮಾತಾಡಿದ್ದು ತಪ್ಪಾಯ್ತು. ಸಹಾಯ ಮಾಡಕ್ ಬಂದವನ್ನ ಸಂಶಯದಿಂದ ನೋಡಿದ್ದು ತಪ್ಪೇಪ್ಪ. ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೋಡಿ, ತುಳಸಿ ಅಮಾಯಕ ಹುಡುಗಿ, ಈಗ ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾಳೆ. ನೀವು ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಅಲ್ಲ, ಸಹಾಯಕ್ಕೆ ಅಂತ ನಾವ್ ಎಲ್ಲಿಗೆ ಹೋಗೋದು? ಅಜ್ಜಿ ನೋಡಿ, ನಾನು ಸಿಟ್ಟಲ್ಲಿ ಮಾತಾಡಲಿಲ್ಲ, ಮನಸ್ಸಿಗೆ ಬಹಳ ನೋವಾಯಿತು. ಅಲ್ಲ, ನಿಮ್ಮಂತ ಒಳ್ಳೆಯವರೇ ಈ ರೀತಿ ಕೆಟ್ಟದಾಗಿ ಮಾತಾಡಿದ್ರೆ ನನಗೆ ಬೇಜಾರಾಗದೇ ಇರುತ್ತಾ? ಇನ್ನೊಂದು ಯೋಚನೆ ಮಾಡಿ, ತುಳಸಿಗೆ ನಾನು ಸಹಾಯ ಮಾಡದೇ ಇದ್ರೆ ಇನ್ಯಾರ ಅಜ್ಜಿ ಸಹಾಯ ಮಾಡ್ತಿದ್ರು? ಯೋಚನೆ ಮಾಡಿ. ಹೋಗ್ಲಿ ಬಿಡಿ, ನೀವು ಮೊದಲು ರೆಡಿಯಾಗಿ ಆಸ್ಪತ್ರೆಗೆ ಹೋಗೋಣ. ಅಯ್ಯೋ ಬೇಡಪ್ಪ, ನೋಡು, ನಮ್ಮನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಬಿಡು. ಮತ್ತೊಮ್ಮೆ ಯಾರ ಹತ್ರ ಜಗಳ ಮಾಡೋಕ್ಕೂ ನಮ್ಮ ಹತ್ರ ಶಕ್ತಿ ಇಲ್ಲಪ್ಪ. ಜಗಳಕ್ಕೆ ಹೆದರ್ಕೊಂಡು ನೀವು ಮುತ್ತು ನೋಡದೆ ಹೋಗ್ತೀರಾ? ನಿನ್ನೆ ಒಂದು ಗತಿ ಕಾಣಿಸ್ಬಿಡ್ತಿದ್ದೆ, ಏನೋ ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಬಿಟ್ಟೆ. ನೋಡಿ, ತುಳಸಿನ ನೋಡ್ಬೇಡ ಅಂತ ಹೇಳೋದಕ್ಕೆ ಆ ರಂಜಿತ್ಗೆ ಏನು ರೈಟ್ಸ್ ಇದೆ? ಅವ್ರ ಅಮ್ಮನಿಗೆ ರೈಟ್ಸ್ ಇದೆ ಅಂತ? ಸಮಾಧಾನವಾಗಿ ಮಾತಾಡೋಣ, ನೋಡೋಣ. ಇಲ್ಲದೆ ಇದ್ರೆ ವಕೀಲರ ಮುಂದಿಟ್ಕೊಂಡು ಮಾತಾಡೋಣ. ಈಗ ಒಂದು ಹೇಳಿ, ರಂಜಿತ್ ನೀವು ನೋಡಬೇಕೋ ಬೇಡವೋ? ನೋಡ್ಬೇಕಪ್ಪ ಅಲ್ವಾ? ಹಾಗಾದ್ರೆ ಬೇಗ ರೆಡಿಯಾಗಿ ನಾನು ಕರ್ಕೊಂಡು ಹೋಗ್ತೀನಿ. ಬಾರೋ ಜಯರಾಜ. ಹ್ಞೂ ಅಣ್ಣ, ಹೋಗಿ ರೆಡಿಯಾಗಿ.
ಅಜ್ಜಿ, ಯಾಕೋ ತುಂಬಾ ಕಳವಳ ಆಗ್ತದೆ. ಇವ್ರನ್ನ ನಂಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಒಂದು ಗೊತ್ತಾಗ್ತಿಲ್ಲ ಕಣೆ. ತನ್ನ ಪ್ರಾಣ ಉಳಿಸ್ತವ್ರಿಗೆ ಯಾರು ದ್ರೋಹ ಮಾಡಲ್ಲ. ನೋಡು, ಮದನ್ ಒಳ್ಳೆಯವನು ಅಂತ ನನ್ಗನ್ನಿಸ್ತಾ ಇದೆ. ಈಗ ಇವನು ಬಿಟ್ರೆ ನಮ್ಗೆ ಯಾರೇ ಸಹಾಯ ಮಾಡ್ತಾರೆ? ನಡಿ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ. ನಡಿ. ಏನ್ ಕರ್ಮನಯ್ಯ ಇದು? ಯಾವನಿಗೂ ಹೊಡೆದ್ರೆ ನಾವಿಲ್ಲಿ ಸಾಯ್ಬೇಕು. ಈ ಪೊಲೀಸ್ ಕೆಲಸ ಮಾಡೋದಕ್ಕಿಂತ ಎಲ್ಲಾದ್ರೂ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಬೋದು. ಸರ್, ಏನಾಯ್ತು ಸರ್? ಇನ್ನೇನಯ್ಯ, ಈ ರಂಜಿತ್ ಇದಾನಲ್ಲ, ಅವನು ನಾನು ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡ್ಬಿಟ್ಟಿದ್ದಾನೆ ಕಣಯ್ಯ. ಸರ್, ಅವನ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾನಲ್ಲ ಸರ್, ಅವನಿಂದ ನಿಮ್ಗೆ ಸರ್ ತೊಂದರೆ? ಅವನು ಮಲಗಿದ್ರೂ ನನಗೆ ತೊಂದರೆ, ಅವನೆದ್ದು ಓಡಾಡ್ತಿದ್ರೂ ನನಗೆ ತೊಂದರೆ. ಅವನು ಕಾಲ್ ಕೆರ್ಕೊಂಡು ಜಗಳ ಮಾಡಿ ಯಾವನ ಹತ್ರನೂ ಒದೆ ತಿಂದು ಮಲಗಿದಾನೆ. ಇಲ್ಲಿ ನನಗೆ ಎದೆ ಡವಡವ ಅಂತ ಹೊಡ್ಕೋತಾ ಇದೆ. ಈ ACP ಸಾಹೇಬ್ರು ಬೇರೆ ಹೊಡೆದೋನೆ ಯಾರು ಕಂಡಿಡಿಬೇಕು ಅಂತ ನನ್ನ ಪ್ರಾಣ ತಿಂತಾ ಇದ್ದಾರೆ. ಛೇ, ನನಗೆ ತೊಂದರೆ ಕೊಡಬೇಕು ಅಂತಾನೆ ಇದ್ದಾರೆ ಅನ್ಸುತ್ತೆ. ಏನ್ ತೊಂದರೆ ಕೊಡ್ತಾರೆ ಸರ್? ಮೊದಲಿದ್ದ ACP ನನ್ನ ಮುಂದೆ ಮುಖದಲ್ಲಿ ಸಿಟ್ಟು ತೋರಿಸ್ತಾ ಇದ್ರು, ಆದ್ರೆ ಇವರು ಸೂಚಿನಲ್ಲಿ ಚುಚ್ತಾ ಇದ್ದಾರೆ ಕಣಯ್ಯ. ಇವ್ರು ಕೊಡೋ ತೊಂದರೆನ ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈ ನಡುವೆ ರಂಜಿತ್ ಕೇಸ್ನ ತಾವೇ ಡೀಲ್ ಮಾಡ್ತೀನಿ ಅಂತ ಬೇರೆ ಹೊರಟಿದ್ದಾರೆ. ಯಾಕೆ ಸರ್? ನನ್ನ ಪ್ರಾಣ ತಿನ್ನೋಕೆ ವಿಚಾರಿಸಿದ್ರ ಹೊಡೆದೋನೆ ಯಾರು ಅಂತ ಗೊತ್ತಾಯ್ತಾ? ವಿವರ ಏನಾದರೂ ತಿಳಿತಾ? ಅರೆಸ್ಟ್ ಮಾಡಿದ್ರ? ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ 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 ನನ್ನ ತಲೆ ತಿಂತಾರೆ ಕಣಯ್ಯ. ನೋಡು, ಅವರೇ ಬಂದ್ರು ನನ್ನ ಪ್ರಾಣ ತಿನ್ನೋಕೆ. ಕರ್ಮ. ಸರ್, ಪೊಲೀಸ ಏನ್ ಕಲ್ತ್ಕೊಂಡಿದ್ದೀರೋ ಗೊತ್ತಿಲ್ಲ, ಆದ್ರೆ ಇದನ್ನ ಮಾತ್ರ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. ಉಳಿದ ಎಲ್ಲಾ ವಿಷಯದಲ್ಲೂ ಪರ್ಫಾರ್ಮೆನ್ಸ್ ವರ್ಸ್ಟ್. ಹೌದು, ರಂಜಿತ್ ಕೇಸಿನ ಬಗ್ಗೆ ವಿಚಾರಣೆ ನಡೆಸಿದ್ದೀರಾ? ಇನ್ವೆಸ್ಟಿಗೇಷನ್ ಯಾವ ಲೆವೆಲ್ ಇದೆ? ವಿಚಾರಿಸ್ತಾ ಇದ್ದೀನಿ ಸರ್. ಏನ್ರಿ, ಬರೀ ವಿಚಾರಿಸಿದ್ರೆ ಸಾಕ? ಒಂದು ಟೀ ಅಂಗಡಿ ಹತ್ರ ಇರೋರು ಕೂಡ ಕೊಲೆ ನಡೆದ್ರೆ ಯಾರು ಏನು ಎತ್ತಂತ ವಿಚಾರಿಸ್ತಾನೆ ಇರ್ತಾರೆ. ಬರೀ ವಿಚಾರಿಸಿದ್ರೆ ಸಾಕ? ವಿಚಾರಿಸೋದು ಮಾತ್ರ ಪೊಲೀಸ್ ಡ್ಯೂಟಿ ಅಲ್ಲ. ಅಕ್ಯೂಸ್ಡ್ನ ಕಂಡು ಹಿಡಬೇಕು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಕಾನೂನು ರೀತಿ ಅವರಿಗೆ ಶಿಕ್ಷೆ ಕೊಡಿಸಿ ಕೇಸ್ಗೆ ಒಂದು ಕೊನೆ ಹಾಡಬೇಕು. ಹೌದು, ನಿಮ್ಮ ಉದ್ಯೋಗ ಏನು, ನಿಮ್ಮ ಕರ್ತವ್ಯ ಏನು ಅಂತ ಸ್ವಲ್ಪ ಆದ್ರೂ ನೆನಪಿದೆಯಾ ನಿಮಗೆ? ಇದೆ ಸರ್. ಇದ್ರೆ ಸರಿ, ಈಗ ಹೇಳಿ, ರಂಜಿತ್ ಕೇಸು ಯಾವ ಲೆವೆಲಲ್ಲಿದೆ? ಹೊಡೆದವ್ರು ಯಾರು ಅಂತ ಕಂಡು ಹಿಡಿದಿದ್ದೀರಾ? ಸರ್, ಕಣ್ಣಾರೆ ನೋಡಿದವರು ಹೇಳಿಕೆ ಕೊಟ್ಟಿದ್ದಾರೆ. ವಿಚಾರಣೆ ಮಾಡ್ತಾ ಇದ್ದೀನಿ ಸರ್, ಆದರೆ ಹೊಡೆದವ್ರು ಯಾರು ಅಂತ ಸಿಗ್ಲಿಲ್ಲ ಸರ್. ಸಿಗದೇ ಇದ್ರೇನು ನನ್ನನ್ನೇ ಅವನು ಅಂತ ಒಳಗೆ ಹಾಕ್ಬಿಡಿ, ಆರಾಮಾಗಿ ಇದ್ಬಿಡ್ತೀನಿ. ಏನ್ರಿ ನೀವು, ನಿಮ್ಮಿಂದಾಗಿ ನನ್ನ ಮಾನ ಹರಾಜಾಗ್ತಿದೆ. ನಿಮ್ಮ ಏರಿಯಾದಲ್ಲಿ 2 ತಿಂಗಳಲ್ಲಿ 3 ಮರ್ಡರ್ ಆಗಿದೆ. ಯಾರು ಎತ್ತಂತ ಪತ್ತೆ ಆಗಿದೆ, ಎಲ್ಲ ಅರ್ಧಂಬರ್ಧ ಸ್ಥಿತಿಯಲ್ಲಿದೆ. ನೀವೇನ್ ಮಾಡ್ತಿದ್ದೀರಾ? ನೋಡಿದವರು ಹೇಳಿಕೆ ಕೊಟ್ಟಿದ್ದಾರೆ, ಅವನು ಕಪ್ಪಗಿದ್ದ ಇವನು ಕುಳ್ಗಿದ್ದ ಅಂತ ಸ್ಟೇಷನಲ್ಲಿ ಕೂತ್ಕೊಂಡು ಕತೆ ಬರೀತಿರ್ತೀರಾ. ನೋಡಿ, ಪೊಲೀಸ್ಗೆ ಡ್ಯೂಟಿ ಸ್ಟೇಷನಲ್ಲಿ ಮಾತ್ರ ಅಲ್ಲ, ಹೊರಗಡೆನೂ ಇರುತ್ತೆ. ಹೊರಗಡೆ ಯಾರನ್ನಾದ್ರೂ ಕೇಸಿನ ಬಗ್ಗೆ ವಿಚಾರಿಸಿದ್ದೀರಾ? ಯಾರ ಮೇಲಾದ್ರೂ ಡೌಟ್ ಇದೆಯಾ? ಸರ್, ಅವನ ಹೆಜ್ಜೆ ಇಟ್ಕಡೆಲೆಲ್ಲ ಶತ್ರುಗಳಿದ್ದಾರೆ ಸರ್. ಅವನು ತುಂಬಾ ಜನಗಳ ಜೊತೆ ಜಗಳ ಮಾಡ್ಕೊಂಡಿದ್ದಾನೆ. ಅವನ ಮೇಲೆ 3-4 ಕೇಸ್ಗಳಿವೆ ಸರ್. ನೋಡಿ ರಾಜಶೇಖರ್, ನಿಮ್ಮ ಸ್ವಂತ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಈ ಕೇಸ್ ಡೀಲ್ ಮಾಡಬೇಡಿ. ಸರ್, ಅಂಥದ್ದೇನೂ ಇಲ್ಲ ಸರ್. ಸುಮ್ಮನೆ ಮಾತಾಡಬೇಡ್ರಿ. ನನಗೆಲ್ಲ ವಿಷಯ ಗೊತ್ತು. ನಿಮ್ಮ ಮಗಳ ಮದುವೆ ವಿಚಾರ ನನಗೆ ಗೊತ್ತು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಬೇಳೆ ಬೇಯಿಸ್ಕೋಬೇಡಿ. ರಂಜಿತ್ ಕೇಸಿನ ಬಗ್ಗೆ ಏನೆಲ್ಲ ಮಾಹಿತಿ ಇಟ್ಕೊಂಡಿದ್ದೀರಾ? ಯಾರ್ಯಾರ ಮೇಲೆ ಸಂಶಯ ಇದೆ? ಸರ್, ನನಗೆ ತುಂಬಾ ಜನಗಳ ಮೇಲೆ ಸಂಶಯ ಇದೆ ಸರ್. ಬ್ಯಾಂಕ್ ಡಾಕ್ಯುಮೆಂಟ್ ಫೋರ್ಜರಿ ವಿಚಾರವಾಗಿ ರಂಜಿತ್ಗೂ ಹಾಸನದಲ್ಲಿರೋ ಮುರಳಿ ಅನ್ನೋನ್ಗೂ ಹಗೆತನ ಇದೆ ಸರ್. ಅವನು ಹೊಡೆದಿರ್ಬೋದು ಸರ್. ಆಮೇಲೆ ಒಬ್ಬರು ಶ್ರೀಮಂತರ ಮನೆಯಲ್ಲಿ ಅವ್ರ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡಿತ್ತು, ಆಮೇಲೆ ಮೋಸ ಮಾಡ್ಬಿಟ್ಟ ಸರ್. ಆಮೇಲೆ ಅವ್ರ ಮನೆಗೆ ಹೋಗಿ ಜಗಳ ಮಾಡಿದ್ದಾನೆ. ಒಂದ್ ವೇಳೆ ಆ ಮನೆಯವರೇನಾದ್ರೂ ಹೀಗೆ ಮಾಡಿರ್ಬೋದಾ ಅಂತ ಸರ್. ಆನಂತರ ಇತ್ತೀಚೆಗೆ ಅವನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ ಸರ್. ಇದಕ್ಕೆ ಅವ್ರ ಮನೆಯವ್ರದ್ದು ಯಾರ್ದು ಒಪ್ಪಿಗೆ ಇರಲಿಲ್ಲ ಸರ್. ಅವನು ಜಗಳ ಮಾಡ್ಕೊಂಡು ಹೊರಗಡೆ ಬಂದಿದ್ದ ಸರ್.
ಒಂದ್ ವೇಳೆ ಆ ಮನೆಯವರೇ ಇವನಿಂದ ಅವಳನ್ನ ದೂರ ಮಾಡೋಕ್ಕೋಸ್ಕರ ಹೀಗೆ ಮಾಡಿರ್ಬೋದಾ ಅಂತ ಸರ್. ಏನ್ರಿ ನೀವು ಎಲ್ಲರ ಮೇಲೂ ಸಂಶಯ ಪಡ್ತಾ ಇದ್ದೀರಾ? ಅವನ್ನ 100 ಜನ ಹೊಡೆದಿದ್ದಾರ, ಅವನು ಒಬ್ಬನೇ ತಾನೇ ಹೊಡೆದಿರೋದು. ಅವನಿಗೆ ಇಷ್ಟು ಜನ ಶತ್ರುಗಳಿದಾರ? ಹೌದು ಸರ್, ಬೇಕಾದ್ರೆ ಇವ್ರನ್ನೇ ಕೇಳಿ ಸರ್. ಇವರು ಕೂಡ ರಂಜಿತ್ ಫ್ರೆಂಡೇ. ಅವನು ಇವ್ರ ಜೊತೆ ಕೂಡ ಜಗಳ ಮಾಡ್ಕೊಂಡಿದ್ದಾನೆ ಸರ್. ಹೌದೇನಯ್ಯ? ಹೌದು ಸರ್. ಅವನು ಒಂದು ಟೈಪ್ ಮನುಷ್ಯ ಸರ್. ಅವನು ಯಾವ ಹೊತ್ತಿನಲ್ಲಿ ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಜೊತೆಗೆ ಇರೋರ ಹತ್ರ ಜಗಳ ಮಾಡ್ತಾನೆ. ಅವನ ಬಗ್ಗೆ ಏನು ಕಂಡುಹಿಡಕ್ಕಾಗಲ್ಲ ಸರ್. ನನ್ನ ಹತ್ರನೂ ಜಗಳ ಮಾಡ್ಕೊಂಡಿದ್ದಾನೆ. ಕೊನೆಯದಾಗಿ ಅವನು ನಿಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದ ಅಂತ ಕೇಳ್ಪಟ್ಟೆ, ನಿಜಾನಾ? ಹೌದು ಸರ್. ನೋಡು, ಫ್ರೆಂಡ್ ಅಂತ ಹೇಳ್ತಾ ಇದೀಯಾ, ನಿನ್ ಮನೇಲೆ ಉಳ್ಕೊಂಡಿದ್ದ. ಅವನ ಬಗ್ಗೆ ಉಲ್ಟಾ ಹೇಳ್ತಾ ಇದೀಯಾ? ಅವನು ಸರಿ ಇಲ್ಲ, ಅವನ ಫ್ರೆಂಡ್ಸ್ ಯಾರೂ ಸರಿ ಇಲ್ಲ. ರಾಜಶೇಖರ್ ಹೇಳ್ರಿ, ಇನ್ನೂ ಬೇರೆ ಯಾರ್ಯಾರು ನಿಮ್ಮ ಲಿಸ್ಟ್ ಅಲ್ಲಿ ಇದ್ದಾರೆ? ಇದ್ದಾರೆ ಸರ್. ಅವನಿಗೆ ಅವ್ರ ಮಾವನ ಮನೆಯಲ್ಲೂ ಕೂಡ ಸರಿಯಾದ ಗೌರವ ಇಲ್ಲ ಸರ್. ಅವನ ಬಾವನ ಜೊತೆ ಹೊಡೆದಾಡಿ ಜಗಳ ಮಾಡ್ಕೊಂಡಿದ್ದಾನೆ ಸರ್. ಒಂದ್ ವೇಳೆ ಇದನ್ನ ಅವನ ಭಾವ ಕೂಡ ಮಾಡಿಸಿರ್ಬೋದಲ್ಲ ಸರ್. ರೀ, ನಿಮಗೆ ಯಾರ್ಯಾರ ಮೇಲೆ ಡೌಟ್ ಇದೆ ಆದಷ್ಟು ಬೇಗ ಲಿಸ್ಟ್ ಮಾಡಿ. ಒಬ್ಬರನ್ನು ಬಿಡಬೇಡಿ, ಎಲ್ಲರನ್ನು ಕರೆಸಿ ವಿಚಾರಿಸಿ. ಸರಿ ಸರ್. ಮೇಲಿಂದ ಮೇಲೆ ಪ್ರೆಷರ್ ಬರ್ತಾ ಇದೆ. ಆದಷ್ಟು ಬೇಗ ಈ ಕೇಸನ್ನ ಮುಗಿಸ್ಬೇಕು. ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಟೀ ಕುಡಿಯೋದನ್ನ ಬಿಟ್ಟು ಮೊದಲು ಈ ಕೆಲಸ ಮಾಡಿ ತೋರಿಸಿ. ಮೇಕ್ ಇಟ್ ಫಾಸ್ಟ್. ಸರಿ ಸರ್. ಅಬ್ಬಾ ಆನಂದ, ಸರ್ ಜೀಪ್ ರೆಡಿ ಮಾಡಲ ಸರ್? ಸ್ಟ್ರಾಂಗ್ ಟೀ ಹೇಳು. ಈಗ ತಾನೇ ಸಾಹೇಬ್ರು. ಆಯ್ತು 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 ಸರ್. ಅಪ್ಪ ಭಗವಂತ, ಏನ್ ಕರ್ಮನಯ್ಯ ಇದು. ಅಮ್ಮ, ಇನ್ನು ಅದನ್ನೇ ಯಾಕೆ ತಲೆಯಲ್ಲಿ ಇಟ್ಕೊಂಡಿದ್ಯಾ? ನನ್ನ ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ ಕಣೆ. ಅವನು ಹುಷಾರಾಗ್ಲಿ ಅಂತ ನಾನು ಕೇಳ್ಕೊಳ್ದೇ ಇರೋ ದೇವ್ರೇ ಇಲ್ಲ. ಪಡಬಾರ್ದು ಕಷ್ಟ ಎಲ್ಲ ಅನುಭವಿಸಿದ್ದು ನಾನೇ. ಆದ್ರೆ ಕಣ್ಣು ತೆಗೆದ ತಕ್ಷಣ ತುಳಸಿ ಎಲ್ಲಿ ಅಂತ ಮೂದೇವಿ ನೆನ್ಸ್ಕೊಂಡ. ಅದನ್ನ ನೆನ್ಸ್ಕೊಂಡ್ರೆ ನನ್ಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಅಮ್ಮ, ಹತ್ರ ಯಾರಿಲ್ವೋ ಅವ್ರ ಬಗ್ಗೆ ತಾನೇ ಕೇಳೋದು. ಏನೋ ಗೊತ್ತಿಲ್ದೆ ಕೇಳಿದಾನೆ. ಏನೇ ಹೋಗ್ಲಿ ಮಾತಾಡ್ತಿದ್ಯಾ? ಬಿಡಮ್ಮ. ಏನ್ ಮಾತಾಡ್ತಿದ್ಯಾ ನೀನು? ಅವನಿಗೆ ನಾನ್ ನೆನ್ಪಿಲ್ವಾ, ಅಣ್ಣನ್ ನೆನ್ಪಿಲ್ವಾ, ನೀನ್ ನೆನ್ಪಿಲ್ವಾ, ಅತ್ಗೆ ನೆನ್ಪಿಲ್ವಾ? ಮನೆಯವ್ರು ಯಾರು ನೆನ್ಪಿಲ್ದೆ ಇರೋಷ್ಟು ಕೆಟ್ಟ ಹೋಗ್ಬಿಟ್ಟಿದ್ದಾನ ಅವನು. ಇದೆಲ್ಲ ಆಗಿರೋದು ಅವಳಿಂದನೇ. ಇನ್ನೂ ಅವನಿಗೆ ಬುದ್ಧಿ ಬಂದಿಲ್ಲ ಕಣೆ. ಕಸಾಯಿ ಖಾನೆಗೆ ಹೋಗೋ ಕುರಿ ಸಾಕದವನ್ನ ನಂಬದೆ ಅದನ್ನ ಕಡಿತಾನಲ್ಲ, ಆ ಕಟಕನ್ನ ನಂಬುತ್ತೆ. ಆ ಮಾತು ಇವನಿಗೂ ಅನ್ವಯಿಸುತ್ತೆ. ಅಮ್ಮ, ಏನೇ? ಅಲ್ಲಿ ನೋಡು. ತುಳಸಿ, ನೋಡು, ರಂಜಿತ್ ತಾಯಿ ಏನೇ ಮಾತಾಡಿದ್ರು ನೀನು ಬಾಯಿ ಬಿಡದೆ ಸುಮ್ಮನೆ ಇರು. ನಾವು ರಂಜಿತ್ ನೋಡೋಕ್ ಬಂದಿರೋದು, ಜಗಳ ಮಾಡಕ್ ಹೋಗ್ಬೇಡ. ಏಯ್, ನಿಂತ್ಕೊಡೆ. ಎಲ್ಲೇ ಹೋಗ್ತಾ ಇದ್ದೀರಾ ಬಿಕ್ನಾಸಿಗಳ? ಏನೇ, ನಿನ್ ತಲೆಯಲ್ಲಿ ಹರಿತಾ ಇರೋದು ರಕ್ತನಾ ಇಲ್ಲ ಕೊಚ್ಚೆನಾ? ಒಂದ್ಸಲ ಬರ್ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಹಾ ಅಮ್ಮ, ಒಂದೇ ಒಂದ್ಸಲ ಅವ್ರ ನೋಡ್ಕೊಂಡು ಹೊರಟೋಗ್ತೀನಿಮ್ಮ. ಪ್ಲೀಸ್ ನನ್ನ ಬಿಟ್ಬಿಡಿ ಅಮ್ಮ. ನೀನ್ ಯಾಕೆ ನನ್ ಮಗನ್ ಮುಖ ನೋಡ್ಬೇಕು? ಯಾಕೆ ನೋಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನೀನನ್ ಕಟ್ಕೊಂಡು ನನ್ ಮಗ ಪಟ್ಟು ಪಾಡ್ ಸಾಲ್ದ? ನಿನ್ ಮುಖ ನೋಡಿದ್ರೇನೆ ಅವನಿಗೆ ಶನಿ ಹಿಡಿಯುತ್ತೆ. ಬಂದ್ಬಿಟ್ಲು ದೊಡ್ಡದಾಗ್ ನೋಡಕ್ಕೆ. ಹೋಗೆ. ತುಳಸಿ, ಒಂದ್ ನಿಮಿಷನಮ್ಮ, ನೀ ಸುಮ್ಮನಿರು. ಏನಮ್ಮ ಹೀಗೆ ಮಾತಾಡ್ತಿದ್ದೀರಾ ನೀವು? ತುಳಸಿ, ನಿಮ್ ಮಗನ್ ನೋಡಿದ್ರೆ ಏನಾಗತ್ತೆ? ಏಯ್, ನೀನ್ ಯಾವನೆಯ ಮಾತಾಡೋದಕ್ಕೆ? ಮರ್ಯಾದೆ ಇರೋ ಯಾವ ಹೆಂಗಸು ನಿನ್ ಜೊತೆ ಮಾತಾಡಲ್ಲ. ಹೋಗಯ್ಯ ಆಚೆ. ಏನೇ, ನಿನ್ನೆ ಈ ಆಸ್ಪತ್ರೆ ಬಾಗ್ಲಿಗೂ ಬರಬಾರ್ದು ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ಬಂದೆ ನೀನು? ಅಮ್ಮ, ಮರ್ಯಾದೆನ ಅಡಿಯಿಂದ ಮುಡಿವರೆಗೂ ತುಂಬಿಕೊಂಡಿರೋ ಮಹಾತಾಯಿ, ಸ್ವಲ್ಪ ನಿಧಾನಕ್ಕೆ ಮರ್ಯಾದೆ ಕೊಟ್ಟು ಮಾತಾಡಮ್ಮ. ಈ ಆಸ್ಪತ್ರೆ ಒಳಗಡೆ ಬರಬಾರ್ದು ಅಂತ ಹೇಳೋದಕ್ಕೆ ನೀವು ಯಾರು? ಇದು ನಿಮ್ಮ ಆಸ್ಪತ್ರೆನಾ ಅಥವಾ ನೀವು ಚೀಫ್ ಡಾಕ್ಟರಾ? ನೋಡು,
ನನ್ ವಿಷಯಕ್ಕೆ ಬಂದ್ರೆ ನಾನು ಸುಮ್ಮನೆ ಬಿಡಲ್ಲ. ನಿನ್ ಮಾನ ಮರ್ಯಾದೆಲ್ಲ ಹರಾಜಾಕ್ಬಿಡ್ತೀನಿ. ನಿಮಗೆ ಇನ್ನೇನ್ ಗೊತ್ತು? ಬೇರೆಯವ್ರ ಮಾನನ ಹರಾಜಿಗೆ ಹಾಕೋದಷ್ಟೇ ಗೊತ್ತು. ಮಾನವೀಯತೆ ಏನಾದ್ರೂ ಇದೆಯಾ? ಮರ್ಯಾದೆ ಕೊಟ್ಟು ಮಾತಾಡೋಕ್ಕಾದ್ರೂ ಬರತ್ತಾ? ಅಲ್ಲ, ಪಾಪ ಹಿಂದೂ ಮುಂದೆ ಯಾರೂ ಇಲ್ಲ, ಕೇಳೋದಕ್ಕೆ ಯಾರೂ ಇಲ್ಲ ಅಂದ್ಕೊಂಡು ಅವಳಿಗೆ ಬಾಯಿ ಬಂದಾಗ ಮಾತಾಡಿ ಅವಳ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀರಾ? ಹೇಳೋದಕ್ಕೆ ಕೇಳೋದಕ್ಕೆ ನೋಡೋದಕ್ಕೆ ನೀನಿದೆಯಲ್ಲ. ಆಯ್ತು, ಹಾಗೆಂತ ಇಟ್ಕೊಳ್ಳಿ. ನೋಡಿ, ಈಗ ರಂಜಿತ್ನಿ ಹುಡುಗಿ ನೋಡಿದ್ರೆ ಏನ್ ಕಷ್ಟ? ಯಾಕೆ? ನನ್ ಮಗ ಜೀವಂತವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಜೊತೆಯಾಗಿ ಇಬ್ರು ಬಂದು ನನ್ ಮಗನ ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಕೊಲೆ ಮಾಡೋಕ್ಕೂ ಹೇಸಲ್ಲ ನೀವಂಥ ಮೃಗಗಳು. ನೋಡಿ ಅಮ್ಮ, ನೀವು ಮಾತಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ತುಳಸಿ ಮುಖ ನೋಡ್ಕೊಂಡು ನಿಮಗಿನ್ನೂ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಹೊಡೆದಾಕ್ ಬಿಡ್ತೀಯ ನನ್ನ? ಕೈ ಮಾಡಿ ನೋಡು, ಆಮೇಲೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಅಲ್ಲಮ್ಮ, ಏನ್ ಮಾತಾಡ್ತಿದ್ಯಾ? ನಿನ್ನ ವಯಸ್ಸಿಗೆ ತಕ್ಕಾಗ ಮಾತಾಡು, ಶೋಭೆ ಇರುತ್ತೆ. ನಿನ್ನಂತ ಕೈಲಾಗದಿರೋ ಹೇಡಿಗಳ ಮೇಲೆ ನಾನೇ ಕೈ ಮಾಡ್ಲಿ? ಮಾಡಿದರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ. ನೋಡಮ್ಮ, ಒಂದು ಹಂತದವರೆಗೂ ನಾನು ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ. ನೀವು ನನ್ನನ್ನು ಬಾಯಿ ಬಂದಾಗ ಹೀಯಾಳಿಸಿದ್ರಿ, ಕೊಲೆಗಾರ ಅಂತ ಆಪಾದನೆನೂ ಮಾಡಿದ್ರಿ. ಏನೋ ನಿಮ್ಮ ಮಗ ಜೀವಕ್ಕಾಗಿ ಒದ್ದಾಡ್ತಿದ್ದಾನೆ ಅಂತ ನೋಡ್ಕೊಂಡು ನೋವಿನಲ್ಲಿ ಏನೇನೋ ಮಾತಾಡಿದಿರ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಹಾಗಂತ ನಾನು ಹೇಳಿ ಅಂತ ತಿಳ್ಕೊಬೇಡಿ. ಇನ್ನು ಮುಂದೆ ಹಾರಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಮರ್ಯಾದೆ ಕೊಟ್ಟು ಮಾತಾಡಿ. ಇಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ. ಏಯ್, ನಾನ್ ಹಾರಾಡ್ತಿದ್ದೀನ? ನನ್ನ ಮಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನ ನೋಡಿ ನಾನು ಸಂಕಟ ಪಡ್ತಿರೋದು ನಿನಗೆ ಹಾರಾಡೋ ತರ ಕಾಣತ್ತಾ? ಏನೇ, ನನ್ನ ಹತ್ರ ಜಗಳ ಮಾಡೋದಕ್ಕೆ ಇವನ್ನ ಕರ್ಕೊಂಡು ಬಂದಿಯ ನೀನು? ನಾವು ನಿನಗೆ ಏನೇ ಅನ್ಯಾಯ ಮಾಡಿದ್ವಿ? ನಿನಗೆ ಇವನೇ ಬೇಕು ಅಂತಿದ್ರೆ ನನ್ನ ಮಗ ಸತ್ತ ಅಂತ ತಿಳ್ಕೊಂಡು ಇವನ್ ಜೊತೆ ಹೋಗ್ಬಾಳು. ನಾನು ಕೇಳಕ್ಕೆ ಬರಲ್ಲ ನಿನ್ನ. ನಮ್ಮನ್ನ ನಮ್ಮ ಪಾಡಕ್ ಬಿಟ್ಟು ದಯವಿಟ್ಟು ಎಲ್ಲಾದ್ರೂ ಹಾಳ ಹೋಗಮ್ಮ ನೀನು. ನೋಡಮ್ಮ, ಸಾಕು, ಅತಿ ಆಯಿತು. ನಾವಿಲ್ಲಿ ಬಂದಿರೋದು ಜಗಳಾಡೋದಕ್ಕಲ್ಲ, ರಂಜಿತ್ ನೋಡೋದಕ್ಕೆ ಬಂದಿದ್ದೀವಿ. ನೀವು ಸುಮ್ಮನೆ ಇದ್ರೆ ಹೋಗಿ ನೋಡ್ಕೊಂಡು ಬರ್ತೀವಿ. ಅದು ಬಿಟ್ಟು ಈ ರೀತಿ ಅಸಹ್ಯ ಕೆಟ್ಟದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸ್ವಂತ ಸೊಸೆ ಬಗ್ಗೆ ಈ ರೀತಿ ಮಾತಾಡ್ತಿದ್ದೀರಲ್ಲ, ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿಮಗೆ? ಏಯ್, ನಾನು ಯಾಕೋ ನಾಚಿಕೆ ಪಟ್ಕೋಬೇಕು? ಕಟ್ಕೊಂಡ್ ಗಂಟನ್ನ ಹೊಡ್ಸೋಕ್ ಬಂದವನ್ ಜೊತೆಲಿ ಕೈ ಹಿಡ್ಕೊಂಡ್ ಬಂದು ನಿಂತಿದ್ದಾಳಲ್ಲ, ಇವಳು ನಾಚಿಕೆ ಪಟ್ಕೋಬೇಕು. ಬೇಡಮ್ಮ, ಇನ್ ಮುಂದೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಏಯ್, ಹೋಗಯ್ಯ ಆಚೆ. ನಿನ್ನ ಹತ್ರ ನನ್ಗೇನ್ ಮಾತು? ಅಯ್ಯೋ ದೇವ್ರೆ, ಇಂಥ ಹೀನ ಜನ್ಮಕ್ಕೆ ನನ್ ಮಗ ತಾಳಿ ಕಟ್ಬೇಕಾ? ಬೇಡಪ್ಪ ಬೇಡ. ಇಂಥವಳನ್ನ ನನ್ನ ಕುಟುಂಬಕ್ಕೆ ನಾನು ಸೇರಿಸ್ಕೊಳ್ಳೋದೇ ಇಲ್ಲ. ಏ ರಾಕ್ಷಸಿ, ನೀನ್ ಯಾರ ಬೇಡ ಅನ್ನೋದಕ್ಕೆ? ಅದನ್ನ ರಂಜಿತ್ ಹೇಳಿ, ಆಗ ನಾನು ಒಪ್ಕೋತೀನಿ. ರಂಜಿತ್ ಹೇಳ್ಬೇಕಾ? ಹೌದು. ರಂಜಿತ ಹೇಳ್ಬೇಕೇನೋ? ಹೌದು ಅಂತ ಹೇಳ್ತಿಲ್ವಾ? ರಂಜಿತನೇ ಹೇಳ್ತಾನೆ. ಹಾಗಂತ ನನ್ ಮಗ ಖಂಡಿತ ಹೇಳ್ತಾನೆ. ಅಲ್ಲಿವರೆಗೂ ಈ ಅನಿಷ್ಟ ನನ್ನ ಮಗನ ಮುಖ ನೋಡ್ಬಾರ್ದು. ಏಯ್, ತುಳಸಿ ಯಾರ ಹೆಂಡತಿ ಅನ್ನೋದನ್ನ ಕಾನೂನು ತೀರ್ಮಾನ ಮಾಡತ್ತೆ. ಅವ್ರನ್ನ ಬೇರ್ಪಡಿಸೋದಕ್ಕೆ ನಿಮ್ಮ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಅಕಸ್ಮಾತ್ ನೀವು ಪ್ರಯತ್ನ ಪಟ್ರೆ ನಾನೇಕಿರೋದು? ಕಾನೂನು ಪ್ರಕಾರ ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ಏಯ್, ಕಾನೂನು ನಿನಗ್ ಮಾತ್ರ ಗೊತ್ತಿರೋದು ಅಂತ ಅನ್ಕೊಂಡ್ಯಾ? ನನಗೂ ಚೆನ್ನಾಗಿ ಗೊತ್ತಯ್ಯ. ಕೊಲೆಗಾರ್ತಿ ಜೊತೆ ಸಂಸಾರ ಮಾಡು ಅಂತ ಯಾವ ಕಾನೂನು ಹೇಳುತ್ತೆ? ಅದನ್ನ ತೋರಿಸು ಮೊದ್ಲು. ತುಳಸಿ, ತುಳಸಿ ಅಜ್ಜಿ. ಏಯ್, ಇನ್ನು ನಿನ್ನ ಹತ್ರ ಮಾತಾಡ್ತಿದ್ರೆ ನನ್ನ ಟೈಮ್ ವೇಸ್ಟ್ ಆಗತ್ತೆ. ನಿನ್ನನ್ನು ಎಲ್ಲಿ ನೋಡ್ಕೋಬೇಕೋ ಆ ಜಾಗದಲ್ಲಿ ನೋಡ್ಕೋತೀನಿ. ಹೋಗಯ್ಯ, ಹೋಗು. ಹೋಗ್ತೀನಿ. ನಾನು ನಿನ್ನನ್ನ ಎಲ್ಲಿ ನೋಡ್ಬೇಕೋ ಅಲ್ಲೇ ನೋಡ್ತೀನಿ. ಬಂದ್ಬಿಟ್ಟ ದೊಡ್ಡದಾಗ ಹಾರಾಡೋದಿಕ್ಕೆ. ಮನೆ ಹಾಳ. ಎಷ್ಟು ಪೊಗರು ನೋಡಿ ಇವನಿಗೆ. ಈ ಹಾಳಾದವನಿಗೆ ಇಷ್ಟು ಪೊಗರು ಇದ್ರೆ ನನಗೆ ಎಷ್ಟು ಪೊಗರು ಇರ್ಬೇಡ. ಅಮ್ಮ ಹೋಗ್ಲಿ ಬಿಡು, ಅವ್ರು ಹೋಗಾಯ್ತು. ಏಯ್, ನೀನು ಗೊತ್ತಾಗಲ್ಲ ಕಣೆ. ಇನ್ನೂ ಅವಳಿಂದ ನಾವು ಎಷ್ಟು ಅವಮಾನ ಅನುಭವಿಸ್ಬೇಕೋ ನಮಗ್ ಗೊತ್ತಿಲ್ಲ. ನನ್ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ಲ ಈ ಜನಗಳು. ನೋಡ್ತೀನಿ ಎಷ್ಟು ಒಳ್ಳೆಯವನು ನನ್ನ ಮಗ. ಈ ದರಿದ್ರ ಕುಟುಂಬಕ್ಕೆ ಸೇರ್ಕೊಂಡು ಎಷ್ಟು ಕಷ್ಟ ಪಡ್ತಿದ್ದಾನೆ. ಅವನನ್ನ ಹೇಗ್ ಕಾಪಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಕಣೆ. ಇನ್ನು ಈ ಶನಿಯಿಂದ ನಮ್ಗೆ ಏನೇನ್ ತೊಂದರೆ ಬರುತ್ತೋ. ಅಮ್ಮ, ಅದಕ್ಕೆ ನನಗೆ ಫೋನ್ ಮಾಡಿ ಮನೆಗೆ ಬರೋಕ್ ಹೇಳಿದ್ದಾರೆ. ನಾನು ಹೋಗ್ತೀನಿ. ಹೂನಮ್ಮ, ಜೋಪಾನ್ವಾಗಿ ಹೋಗ್ಬಾ. ಹಾ, ವಾಪಸ್ ಬರೋವಾಗ ಒಬ್ಳೆ ಬರ್ಬೇಡ. ರಾಜೀವದ ಜೊತೆ ಬಾ.
ನೀನೊಬ್ಬಳೇ ಕಳ್ಸೋಕೆ ಭಯ ಆಗ್ತಿದೆ. ಸರಿ ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಹುಷಾರು. ಹಾ